ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಮ್ ಕೆಮ್ಮ. ಇವತ್ತೊಂದು ವಿಶೇಷ ಸಬ್ಜೆಕ್ಟ್, ಬಹುಶಃ ರಾಜ್ಯ ರಾಜಕಾರಣದಲ್ಲಿ ನಿನ್ನೆಂದೇಚೆ ಭಾರಿ ಚರ್ಚೆ ಆಗುತ್ತಿರುವಂತಹ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. DK ಸಾಹೇಬ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇಳಿದು ಬಾ ತೋರ್ಸು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ಗೆ ಏನು ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದು ಬಾ. ಸಣ್ಣ ರೈತರ ಕತೆ ಏನಾಗಿದೆ, 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನು ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? 80% ಜನ ಒಪ್ಕೊಬಿಟ್ಟವ್ರ? ಇವರೇ ಕೂತ್ಕೊ ತೀರ್ಮಾನ ಮಾಡಿಬಿಟ್ರಾ? ಹೋಗಿ ಏನಾದರೂ ನೀವು ಪರಿಶೀಲನೆ ಮಾಡಿದ್ದೀರಾ? ಅಧಿಕಾರಿಗಳೇನಾದರೂ ಹೋಗಿ ಆ ಹಳ್ಳಿಗಳಲ್ಲಿ ಏನಾದರೂ ಸಭೆಗಳು ಕಂಡಕ್ಟ್ ಮಾಡಿದಾರಾ? ರೈತರನ್ನ ಭೇಟಿ ಮಾಡಿದ್ದೀರಾ? ನಿಜವಾದ ರೈತರನ್ನ, ಸಣ್ಣ ರೈತರ ಸಂಕಷ್ಟ ಗೊತ್ತಿದೆಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಭಾಳ ದಿನ ನಡೆಯೋದಿಲ್ಲ. ಮಿಸ್ಟರ್ DK ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ DK ಶಿವಕುಮಾರ್, ತಲೆಯಲ್ಲಿ ಅರಿವಿರಲಿ. ಕಳೆದ 3-4 ವರ್ಷಗಳ ರಾಜ್ಯ ರಾಜಕಾರಣವನ್ನು ನೋಡಿದರೆ DK ಶಿವಕುಮಾರ್ ಅವರಿಗೆ ಎದುರಾಗಿ ಮಾತನಾಡುವಂತಹ ಧೈರ್ಯವನ್ನು ಯಾರು ಕೂಡ ಪ್ರದರ್ಶಿಸಿರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅಂತಹ ಧೈರ್ಯವನ್ನು ಪ್ರದರ್ಶಿಸಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರೇ, ನೀವು ಅರ್ಥ ಮಾಡ್ಕೋಬೇಕಾದಂತಹ ಹಲವಷ್ಟು ವಿಚಾರಗಳು ಇಲ್ಲಿವೆ. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಕಾರಣ ಕೂಡ DK ಶಿವಕುಮಾರ್ ಅವರೇ. ಅವನೊಬ್ಬ ಹುಡುಗ, ಅವನ ಸ್ಟೇಟಸ್ ಏನು ಅಂತೇಳಿ DK ಶಿವಕುಮಾರ್ ಅವರು ಪ್ರಶ್ನಿಸಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ತೊಡೆತಟ್ಟಿದ್ದು. ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ ಕೊಡಪ್ಪ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿಲ್ವೇ, ಏನೋ ನಿಮ್ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. DK ಶಿವಕುಮಾರ್ ಅವರೇ, ನಿಮಗೆ ಹಲವು ವಿಚಾರಗಳು ನಾನು ಹೇಳ್ತೀನಿ. ನೀವು ರಾಜ್ಯದ ಉಪಮುಖ್ಯಮಂತ್ರಿಯೇ ಆಗಿರಬಹುದು, ಕಾಂಗ್ರೆಸ್ನಲ್ಲಿ ಎಂತಹ ಪ್ರಭಾವಿ ನಾಯಕರೇ ಆಗಿರಬಹುದು, ಆದರೆ ಪ್ರತಿಯೊಬ್ಬರಿಗೂ ಕೂಡ, ರಾಜ್ಯದ ಬಡ ದೀನ ದಲಿತನಿಗೂ ಕೂಡ ಒಂದು ಸ್ಟೇಟಸ್ ಅನ್ನೋದಿದೆ, ಒಂದು ಆತ್ಮಾಭಿಮಾನ ಅನ್ನೋದಿದೆ, ಒಂದು ಗೌರವ ಅನ್ನೋದಿದೆ. ನಾವೇನೋ ಇದ್ದೀವಿ, ನಾವು ಯಾವುದೋ ಹುದ್ದೆಯಲ್ಲಿದ್ದೀವಿ, ನಮಗೇನೋ ಒಂದು ಪವರ್ ಇದೆ ಅಂತ ಹೇಳಿ ಯಾರ ಸ್ಟೇಟಸ್ ಅನ್ನು ಕೂಡ ಗೌರವವಾಗಿ ಕಾಣಬಾರ್ದು. ನಿಮ್ಮದೇ ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ದಳಪತಿ ವಿಜಯ್ ತಮಿಳುನಾಡು ರಾಜಕಾರಣಕ್ಕೆ ಪ್ರವೇಶಿಸಿದ್ದಾಗ ನೀವೇನು ಹೇಳಿದ್ರಿ? ಅವನು ಇಮ್ಮೆಚ್ಯೂರ್, TVK ಗೆಲ್ಲಲ್ಲ ಅಂದಿದ್ರಿ. ಇದೇ ಶಬ್ದವನ್ನು ನೀವು ಬಳಸಿರುವಂಥದ್ದು, ಇಮ್ಮೆಚ್ಯೂರ್ ಅಂತೇಳಿ. ಅದೇ ವಿಜಯ್ ಗೆದ್ದಾಗ ಹಿಂದೆ ಮುಂದೆ ನೋಡದೆ ತಾನು ಏನು ಹೇಳಿದ್ದೀನಿ ಅನ್ನೋದನ್ನು ಕೂಡ ಮರೆತು ಬಿಟ್ಟು ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಮಾಡಿ ನಿಮ್ಮದೇ ಪಕ್ಷದ ಶಾಸಕರನ್ನ ಅವರ ಜೊತೆ ಸೇರಿಸಿ ಮಂತ್ರಿ ಮಾಡಿ ಇವತ್ತು ಅಧಿಕಾರವನ್ನು ಹಂಚ್ಕೋತಾ ಇದ್ದೀರಿ. ಯಾವ ರಾಜಕಾರಣ ಇದು? ಈಗ ಯಾಕೆ ಇಮ್ಮೆಚ್ಯೂರ್ ವ್ಯಕ್ತಿಯ ಜೊತೆಗೆ ನೀವು ಕೂಡಿಕೆ ಮಾಡ್ಕೋತಿದ್ದೀರಿ, ಸಂಬಂಧ ಮಾಡ್ಕೋತಾ ಇದ್ದೀರಿ? ನನ್ನ ಪ್ರಶ್ನೆ ಇರುವಂಥದ್ದು ಇಷ್ಟೇ, ಯಾರ ಸ್ಟೇಟಸ್ ಅನ್ನು ಕೂಡ ನೀವು ಅತಿಯಾಗಿ ಗೌಣವಾಗಿ ಕಾಣಬೇಡಿ. ನಿಖಿಲ್ ಕುಮಾರಸ್ವಾಮಿಯನ್ನ ಯಾವ ಕಾರಣಕ್ಕೂ ರಾಜ್ಯದ ರಾಜಕಾರಣದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ನಿಖಿಲ್ ನಿಮಗೆ ತಿರುಗೇಟು ಕೊಟ್ಟಿದ್ದನ್ನೇ ನೀವು ನೋಡಿರಬಹುದು. ಯಾವ ರೀತಿ ತಿರುಗೇಟು ಕೊಟ್ಟರು ಅಂತ. ಇದು IPL ಯುಗ ಸ್ವಾಮಿ. ನೀವು ಯಾವ ರೀತಿ ಚರ್ಚಿಸ್ತೀರೋ ಅದೇ ರೀತಿ ಚರ್ಚಿಸ್ಕೊಳ್ಳೋಕ್ಕೂ ಕೂಡ ರೆಡಿ ಇರಬೇಕು. ಎಷ್ಟು ಸಿಕ್ಸರನ್ನು ನೀವು ಹೊಡ್ಲಿಕ್ಕೆ ಬಿಡ್ತೀರೋ ನೀವು ಅಷ್ಟೇ ಸಿಕ್ಸರನ್ನು ಹೊಡ್ಲಿಕ್ಕೂ ರೆಡಿ ಇರಬೇಕು. ಇಲ್ಲಾಂದ್ರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಇದು ರಾಜಕಾರಣ. ರಾಜಕಾರಣದಲ್ಲೂ ಕೂಡ ಅಷ್ಟೇ, ನೀವು ಎಷ್ಟು ಕೊಡ್ತೀರೋ ಅಷ್ಟೇ ರಿಟರ್ನ್ಸ್ ಬರುತ್ತೆ, ಬೌನ್ಸ್ ಬ್ಯಾಕ್ ಆಗತ್ತೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ನಾನೊಂದೆರಡು ಮಾತನ್ನ ಹೇಳ್ತೀನಿ.
ನಿಖಿಲ್ ಕುಮಾರಸ್ವಾಮಿ ರಾಜಕಾರಣಕ್ಕೆ ಬರೋ ಮುಂಚೆ ಕೂಡ ನನಗೆ ಗೊತ್ತು. ಚಿತ್ರಗಳನ್ನು ಮಾಡಲಿಕ್ಕೆ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ತುಂಬ ಹತ್ತಿರದಿಂದ ಗಮನಿಸಿದ್ದೀನಿ. ರಾಜಕಾರಣಕ್ಕೆ ಬಂದು 3 ಎಲೆಕ್ಷನ್ ಸೋತಾಗಲೂ ಕೂಡ ನೋಡಿದ್ದೀನಿ. ಸೋತ ಮೇಲಿನ ಕುಮಾರಸ್ವಾಮಿಗೂ ಸೋಲಕ್ಕೆ ಮುಂಚಿನ ಕುಮಾರಸ್ವಾಮಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ನಿಖಿಲ್ ಬಹಳಷ್ಟು ಮೆಚ್ಯೂರ್ ಆಗಿ ಬೆಳೆದಿದ್ದಾರೆ. ಅವರ ಮಾತುಗಳನ್ನು ಗಮನಿಸಿ, ಅವರ ಭಾಷಣಗಳನ್ನು ಗಮನಿಸಿ, ನೀವು ಈಗ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ದೇವೇಗೌಡರು ಅನಾರೋಗ್ಯದಿಂದ ಜಾಸ್ತಿ ಓಡಾಡ್ತಾ ಇಲ್ಲ. ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಸೇರ್ಕೊಂಡಿದ್ದಾರೆ. ಮುಗಿಯಿತು, ರಾಜ್ಯದಲ್ಲಿ JDSನ ಹಣೆಬರ ಮುಗಿಯಿತು, ಫಿನಿಶ್ ಅಂತ ನೀವು ಯಾರ್ಯಾರು ಶರ ಬರೆದಿದ್ದೀರೋ, ಯಾರ್ಯಾರೆಲ್ಲ ಅಂದ್ಕೊಂಡು ಕೂತಿದ್ದೀರೋ ನೆಕ್ಸ್ಟ್ ಇಲೆಕ್ಷನ್ ನಮ್ಮದೇ ಹವಾ ಅಂತೇಳಿ, ನೋ. ಕಳೆದ 3 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿ ಕ್ಷೇತ್ರಕ್ಕೂ ಓಡಾಡ್ತಾ ಇದ್ದಾರೆ. ಪ್ರತಿ ಕ್ಷೇತ್ರದ ಒಂದು ಸಮಾವೇಶ ಮಾಡ್ತಿದ್ದಾರೆ, ಜನರೊಂದಿಗೆ ಜನತಾದಳ ಅಂತೇಳಿ. ಅಲ್ಲಿ ಸೇರ್ತಿರೋ ಜನರನ್ನ ನೋಡಿದ್ದೀರಾ ಯಾರಾದರೂ? ಇಲೆಕ್ಷನ್ ಟೈಮಲ್ಲಿ ಜನ ಸೇರ್ತಾರೆ ಅಂತ ಹೇಳಿದಕ್ಕೆ ನಾನಾ ಕಾರಣಗಳಿರ್ತವೆ. ಆದರೆ ಇಲೆಕ್ಷನ್ಗೆ ಇನ್ನೂ 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಪಕ್ಷವನ್ನು ರೆಡಿ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದ್ರೆ, ಅವರು ರಾಜಕಾರಣದಲ್ಲಿ ಆಡೋದಕ್ಕೇನೆ ಬಂದವರು. ಬೇರೆ ಯಾರೇ ಆಗಿದ್ರು ಕೂಡ 1 ಸೋಲಿಗೆ ಮನೆ ಸೇರ್ಕೋತಿದ್ರು, 2ನೇ ಸೋಲಿಗೆ ಮಠ ಮಾರ್ಕೋತಿದ್ರು, 3ನೇ ಸೋಲಿಗೆ ಕಂಪ್ಲೀಟ್ ಚಾಪ್ಟರ್ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ಇರ್ತಿದ್ರು. ನಿಖಿಲ್ ಹೇಳಿ ಕೇಳಿ ದೇವೇಗೌಡರ ಮೊಮ್ಮಗ. ದೇವೇಗೌಡರು ಮಣ್ಣಿನ ಮಗ ಅಂತ ಕರ್ಸ್ಕೋತಾರೋ ಅದೇ ರೀತಿ ಬೂದಿಯಿಂದ ಎದ್ದು ಬರುವಂತಹ ಚಾಣಾಕ್ಷತನ, ದಾಷ್ಟ್ಯತನ, ಆ ಜಿದ್ದು ಅವರಿಗಿದೆ. ಅಂತಹದ್ದೇ ಜಿದ್ದು ನಿಖಿಲ್ ಕುಮಾರಸ್ವಾಮಿಯಲ್ಲಿ ಕೂಡ ಇದೆ. ಕುಮಾರಸ್ವಾಮಿಯಲ್ಲಿ ಅಂತ ಜಿದ್ದು ಗಮನಿಸಲಿಲ್ಲ ನಾನು, ಬಟ್ ನಿಖಿಲ್ ಕುಮಾರಸ್ವಾಮಿಯಲ್ಲಿ ತಾತ ದೇವೇಗೌಡರ ಜಿದ್ದು ಇದೆ. ಎಲ್ಲಿ ಕಲ್ಕೊಂಡಿದ್ದೀನೋ ಅಲ್ಲೇ ತಗೋಬೇಕು, ಅಲ್ಲೇ ಪಡ್ಕೋಬೇಕು ಅನ್ನಂತಹ ಒಂದು ಅಪರಿಮಿತವಾದಂತಹ ಉತ್ಸಾಹ ಅವರಲ್ಲಿ ಕಂಡು ಬರ್ತಾ ಇದೆ. 3 ಸೋತರೇನಂತೆ 4ನೇದು ಗೆದ್ದೇ ಗೆಲ್ತೀನಿ, 40 ಜನರನ್ನ ಗೆದ್ದುಕೊಂಡು ಬರ್ತೀನಿ ಅನ್ನುವಂತಹ ಒಂದು ಸಾಮರ್ಥ್ಯ, ಉತ್ಸಾಹ ಅವರಲ್ಲಿ ಕಂಡು ಬರ್ತಾ ಇದೆ. ಅವರ ಕಣ್ಣಲ್ಲಿ ನೋಡಿ, ಅವರ ಮಾತಲ್ಲಿರುವಂತಹ ಮನಸ್ಸನ್ನು ಗಮನಿಸಿ. DK ಶಿವಕುಮಾರ್ ಅವರಿಗೆ ಅದೇ ದಾಟಿಯಲ್ಲಿ ಅವರು ಕೊಡಬೇಕು ಅಂತ ಆದರೆ ರಿಟರ್ನು ಹಿ ಈಸ್ ಹಿಯರ್ ಟು ಪ್ಲೇ. ಬರೆದು ಬಿಡಬೇಡಿ. ನಿಖಿಲ್ ಚಾಪ್ಟರ್ ಕ್ಲೋಸ್ ಆಯಿತು, ಮಂಡ್ಯದಲ್ಲಿ ಸೋತಾಯಿತು, ರಾಮನಗರದಲ್ಲಿ ಸೋತಾಯಿತು, 3ನೇ ಜಾಗ ಇಲ್ಲ ಅಂತ ದಯವಿಟ್ಟು ಯಾರು ಕೂಡ ನಿಖಿಲ್ನ ಬರೆದು ಬಿಡಬೇಡಿ, ಇತಿಹಾಸನ ಮುಗಿಸ್ಬಿಡಬೇಡಿ. ವಿಜಯ್ ಹೇಗೆ ಗೆದ್ದು ಬಂದ್ರೋ, ನಿಖಿಲ್ ಗೆಲ್ತಾರ ಇಲ್ಲ ನಾನು ಅಂತ ಹೇಳಕ್ ಬರಲ್ಲ, ಅದು ಜನರಿಗೆ ಬಿಟ್ಟಿದ್ದು. ಬಟ್ ಸೋತ ತಕ್ಷಣ ಅವರನ್ನ ಇತಿಹಾಸವೇ ನಿರ್ನಾಮ ಮಾಡಿಬಿಡುವಂಥ ಮಾತುಗಳನ್ನು ಯಾರು ಕೂಡ ಆಡಬಾರ್ದು. ನಿಖಿಲ್ಗೆ ಒಂದು ಸ್ಟೇಟಸ್ ಅನ್ನೋದಿದೆ, ಗೌರವ ಅನ್ನೋದಿದೆ. ಅವ್ರಿಗೆ ನಾನು ಉತ್ತರ ಕೊಡಲ್ಲ, ಆಯ್ತು ಕೊಡಬೇಡಿ, ಬಿಟ್ಬಿಡಿ ಸುಮ್ಮನೆ ನಿಮ್ಮ ಪಾಡಿಗೆ. ನೀವು ಯಾಕೆ ಮಾತಾಡಕ್ಕೆ ಹೋಗ್ತೀರಾ? ಯಾಕೆ ನಿಖಿಲ್ ಸ್ಟೇಟಸ್ನ ಕ್ವಶನ್ ಮಾಡಬೇಕು? ನಿಖಿಲ್ದೆ ಅಂತಲ್ಲ, ಯಾರದೇ ಆದ್ರೂ ಸ್ಟೇಟಸ್ನ ಯಾಕೆ ಕ್ವಶನ್ ಮಾಡಬೇಕು? ಅದಕ್ಕೊಂದು ಅರ್ಥ ಬೇಡವಾ? ಇವತ್ತು ನೀವು ಯಾರ ಸ್ಟೇಟಸ್ ಅನ್ನು ಕ್ವಶನ್ ಮಾಡಿದಿರೋ ಅವರೇ ನಿಮ್ಮ ಸ್ಟೇಟಸ್ ಅನ್ನು ಬಿಟ್ಟು ಕೆಳಗಿಳಿದು ಬನ್ನಿ. ಅಧಿಕಾರದ ಮದದಲ್ಲಿ ಹಾರಾಡಬೇಡಿ, ಇಳಿದು ಬನ್ನಿ. ತೊಡೆ ತರ್ತಾ ಇದ್ದಾರೆ. ಬರ್ತೀರಾ DK ಶಿವಕುಮಾರ್ ಅವರೇ? ಬಿಡದಿಯಲ್ಲಿ ರಣರಂಗ ಸಜ್ಜಾಗಿದೆ, ನಿಮಗೂ ಕುಮಾರಸ್ವಾಮಿ ಅವರಿಗೂ. ಇಬ್ಬರು ಕೂಡ ತೊಡೆ ತರ್ತಾ ಇದ್ದೀರಿ. ತಟ್ಟಿ, ಚೆನ್ನಾಗಿರತ್ತೆ. ರಾಜಕಾರಣದಲ್ಲಿ ಇದು ಆಗ್ಬೇಕಾಗಿರತ್ತೆ. ಯಾವತ್ತೂ ಕೂಡ ರಾಜ್ಯ ರಾಜಕಾರಣ ಆಗಲಿ, ರಾಷ್ಟ್ರದ ರಾಜಕಾರಣ ಆಗಲಿ ನಿಂತ ನೀರಾಗಬಾರ್ದು, ಒನ್ ಸೈಡೆಡ್ ಆಗಬಾರ್ದು. ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಮೌಲ್ಯ ಇರಬೇಕು, ಹೋರಾಟಗಳಿರಬೇಕು, ಯುದ್ಧಗಳಾಗಬೇಕು, ಎಲ್ಲವೂ ಆಗಬೇಕು. ಹಾಗಂತ ಯಾರದ್ದು ಗೌರವವನ್ನು ಹೀಯಾಳಿಸುವುದಾಗಲಿ ಅಥವಾ ಗೌರವವನ್ನು ಒಂದು ಬೆಂಚ್ ಮಾರ್ಕಿಂದ ಕೆಳಗಿಳಿಸುವಂಥದ್ದಾಗಲಿ ಆಗಬಾರ್ದು ಘಟನೆಗಳು. ಯಾರು ಕೂಡ ಇನ್ನೊಬ್ಬರ ಸ್ಟೇಟಸ್, ಗೌರವದ ಬಗ್ಗೆ ಮಾತನಾಡುವವರು ಎಲ್ಲರೂ ಸೇರಿಸ್ಕೊಂಡು, ರಾಜ್ಯ ರಾಜಕಾರಣದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನಾವು ಹಿಂದೆ ಏನಾಗಿದ್ದೆವು, ನಾವು ರಾಜಕಾರಣಕ್ಕೆ ಬರೋ ಮುಂಚೆ ನಮ್ಮ ಸ್ಟೇಟಸ್ ಏನಾಗಿತ್ತು, ನಮ್ಮ ಹಿರಿಮೆ ಏನಿತ್ತು, ನಮ್ಮ ಗೌರವ ಏನಿತ್ತು, ಅದನ್ನು ಒಂದು ಸರ್ತಿ ಆ ಪುಟಗಳನ್ನು ಮೆಲುಕು ಹಾಕೊಂಡ್ರೆ ನಾವು ಇನ್ನೊಬ್ಬರ ಸ್ಟೇಟಸ್ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ. ನಿಖಿಲ್ ತುಂಬಾ ಮೆಚೂರ್ಡ್ ಆಗಿದ್ದಾರೆ, ತುಂಬಾನೇ ಮೆಚೂರ್ಡ್ ಆಗಿದ್ದಾರೆ. ರೈಟ್ ಆಫ್ ಮಾಡಬೇಡಿ. ಥ್ಯಾಂಕ್ ಯು.